ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರ್ಮ್. ಸ್ನೇಹಿತರೆ, ಭಾರತ ಮತ್ತು ಕರ್ನಾಟಕದಲ್ಲಿ ರಿಸರ್ವೇಷನ್ ಪಾಲಿಸಿ ಸಿಸ್ಟಮ್ ಹೆಂಗಿದೆ, ಮೀಸಲಾತಿ ವ್ಯವಸ್ಥೆ ಹೆಂಗಿದೆ ತಿಳ್ಕೊಳ್ಳೋಣ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಎಸ್ ಟಿ ಹೋರಾಟಕ್ಕಾಗಿ ಕುರುಬ ಕಮಿಟಿ ಅವರಿರ್ಬೋದು, ಪಂಚಮಸಾಲಿ ಅವರು 2A ಹೋರಾಟಕ್ಕಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಒಂದೇ ಅಲ್ಲ, ಭಾರತದಾದ್ಯಂತ ಬೇರೆ ಬೇರೆ ಕಮ್ಯುನಿಟಿಗಳು ಇದ್ರ ಬಗ್ಗೆ ಹೋರಾಟ ನಡೀತಾನೆ ಇದೆ. ಸೊ ಏನು ರಿಸರ್ವೇಷನ್ ಸಿಸ್ಟಮ್, ಓಕೆ, ಮೀಸಲಾತಿ ಅಂತಕ್ಕಂಥದ್ದು ಏನು, ಯಾಕೆ ಮೀಸಲಾತಿ ಬಂತು, ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಮೀಸಲಾತಿ ಒಂದು ಡಿವಿಷನ್ಸ್ ಇದೆ, ಓಕೆ, ನಮ್ಮ ಭಾರತದಲ್ಲಿ ಹೆಂಗಿದೆ, ಇದಕ್ಕೆ ಸಂವಿಧಾನದಲ್ಲಿ ಯಾವ ಯಾವ ಒಂದು ಪ್ರಾವಿಷನ್ಸ್ ಉಪಕ್ರಮಗಳಿವೆ, ಇವೆಲ್ಲನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮೀಸಲಾತಿ ಬೇಕಾ, ಮತ್ತು ಯಾಕೆ ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದಲ್ಲಿ ನಮ್ಮ ಮೀಸಲಾತಿ ಅಂತ ತೊಗೊಂಡ್ರೆ ನಿಮಗೆ ಗೊತ್ತಿದೆ 50% ಮೀರಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆಲ್ರೆಡಿ ಅಲ್ವಾ. ನಾವು ಇದಕ್ಕೆ ಆಲ್ರೆಡಿ 10% EWS ಸೇರಿಸಿದ್ವಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ, ಆರ್ಥಿಕವಾಗಿ ದುರ್ಬಲ ಹಿಂದುಳಿದವರನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಭಾರತದಲ್ಲಿ ನೋಡೋದಾದರೆ, ಭಾರತದಲ್ಲಿ ಈಗ 59.5% ಅಂತ ಇದೆ. ಓಕೆ, ನೋಡೋಣ ಮುಂದೆ ಎಲ್ಲ ಕೇಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಎಷ್ಟೆಷ್ಟು ಯಾವ ಯಾವ ಒಂದು ಕ್ಯಾಟಗರಿ ಕೊಟ್ಟಿದ್ದಾರೆ ಅಂದರೆ, ಎಸ್ ಟಿಗೆ 7.5%, ಎಸ್ ಸಿಗೆ 15%, OBCಗೆ 27%, EWSಗೆ 10%. ಇಲ್ಲಿ ಒಂದು ಗಮನಿಸ್ಬೇಕು ನೀವು, OBC ಇದೆಯಲ್ಲ, ಇಲ್ಲಿ OBC ಅಂತ ಕಂಪ್ಲೀಟಾಗಿ ಒಂದಷ್ಟು ಕ್ಯಾಸ್ಟ್ಗಳು ಸೇರಿಸಿ ಕೊಟ್ಟಿರ್ತಕ್ಕಂಥದ್ದು, ಒಳ ಮೀಸಲಾತಿ ಇಲ್ಲ. ಆದರೆ ನಮ್ಮ ಕರ್ನಾಟಕದ ಮಾಡೆಲ್ ತೊಗೊಂಡ್ರೆ, ಓಕೆ, ಇಲ್ಲಿ ದಯವಿಟ್ಟು ಗಮನಿಸಿ, ಎಸ್ ಟಿಗೆ 7.5%, ಎಸ್ ಸಿಗೆ 15% ಇದೆ. ಅದೇ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ, ಸರ್ ಕರ್ನಾಟಕದಲ್ಲಿ ನಮಗೆ ಒಳ ಮೀಸಲಾತಿ ಕೂಡ ಇದೆ, ಅದರಲ್ಲಿ ಇನ್ನೂ ಸಬ್ ಕ್ಯಾಟಗರಿ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಒಳ ಮೀಸಲಾತಿ ಅಂದ್ರೇನು, ಈ OBCಲಿ ನಾವೇನು ಮಾಡಿದ್ದೀವಿ ಸರ್, ಡಿವಿಷನ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಕರ್ನಾಟಕದ ಒಂದು ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಹೋದರೆ, ಇಲ್ಲಿ ನೋಡಿ, ಕ್ಯಾಟಗರಿ 1ಗೆ 4% ಅಂತ ಕೊಟ್ಟಿದ್ದೀವಿ. ಓಕೆ, ಇದು OBC ಒಳಗಡೆ ಮಾಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಟಗರಿ 2A ಅಂತ ಮಾಡ್ಕೊಂಡಿದ್ದೀವಿ, ಅದಕ್ಕೆ 15% ಕೊಟ್ಟಿದ್ದೀವಿ. ಓಕೆ, ನೆಕ್ಸ್ಟು ಕ್ಯಾಟಗರಿ 2Bಗೆ 4% ಕೊಟ್ಟಿದ್ದೀವಿ, 3Aಗೆ 4% ಕೊಟ್ಟಿದ್ದೀವಿ, 3Bಗೆ 5% ಕೊಟ್ಟಿದ್ದೀವಿ, ಎಸ್ ಸಿಗೆ 15% ಇದೆ, ಆದರೆ ಎಸ್ ಟಿಗೆ 3% ಇದೆ. ನೀವು ಇಲ್ಲಿ ಗಮನಿಸಬೇಕು, ಹಿಂದ್ಗಡೆ ನಾವು ನೋಡಿದಾಗ ಎಸ್ ಟಿಗೆ 7.5% ಇದೆ, ಇಲ್ಲಿ ಎಸ್ ಟಿಗೆ 7.5% ಬದಲು 3% ಇದೆ. ಅಂದರೆ ಓವರಾಲ್ 50% ಕ್ಯಾಪ್ ಏನಿದೆ ಅದನ್ನು ಮೀರಿಲ್ಲ ಮೀಸಲಾತಿ. ಅದರಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಇರತಕ್ಕಂಥ ಜನಾಂಗ ಸಂಖ್ಯೆಗಳ ಆಧಾರದ ಮೇಲೆ ಏನು ಮಾಡಿದ್ದಾರೆ, ಎಸ್ ಟಿಗೆ 3% ಕೊಟ್ಟಿದ್ದಾರೆ. ಇನ್ನು ಬೇರೆ ಬೇರೆ OBC ಅಂತ ಏನು ಕರಿತೀವಿ, ಇಷ್ಟು ಕ್ಯಾಟಗರಿ 1ಇಂದ ಕ್ಯಾಟಗರಿ 3B ತನಕ ಇದಕ್ಕೆ ಹೆಚ್ಚು ಮೀಸಲಾತಿ ಸಿಕ್ಕಿದೆ. ಅಂದರೆ ಆಲ್ಮೋಸ್ಟ್ 33% ಅಷ್ಟು ಪ್ಲಸ್ ಮೀಸಲಾತಿ ಸಿಕ್ಕಿದೆ ಇನ್ಸ್ಟೆಡ್ ಆಫ್ 27. ಮತ್ತು ಇದು ಒಳ ಮೀಸಲಾತಿ ನಾವು ಮಾಡ್ಕೋಬೋದು. ಇದು ನಮಗೆ ಸರ್ಕಾರ ಕೊಟ್ಟಿರ್ತಕ್ಕಂಥ, ಕೇಂದ್ರ ಸರ್ಕಾರದಲ್ಲಿ ಕಾನೂನು ಮುಖಾಂತರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ಅಧಿಕಾರ. ಫೈನ್. ಸೊ ಇಲ್ಲಿ ನೋಡಿ, ಎಸ್ ಸಿಗೆ 15%, ಎಸ್ ಟಿಗೆ 3%. ಇಲ್ಲಿ ಯಾವ ಕ್ಯಾಟಗರಿ ಯಾವ ಕ್ಯಾಸ್ಟ್ ಇದೆ, ಆ ಒಂದು 102 ಕ್ಯಾಸ್ಟ್ ಇದೆ. 2Aಗೆ 15% ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ, ಓಕೆ, ಕುರುಬ, ಸಿಡಿಗಾಸ್, ಮತ್ತು ಮಡಿವಾಲಸ್ ಅಂತ ಇನ್ನೂ 102 ಕ್ಯಾಸ್ಟ್ಗಳಿದೆ. ಇನ್ನು 4% ಮುಸ್ಲಿಂ ಮತ್ತು ಅದರ್ ಮೈನಾರಿಟೀಸ್ಗೆ 2B ಅಂಡರ್ ಕೊಟ್ಟಿರ್ತಕ್ಕಂಥದ್ದು. 4% 12 ಕ್ಯಾಟಗರೀಸ್ ಕ್ಯಾಸ್ಟ್ಗಳಿವೆ. ಇದರಲ್ಲಿ ಒಕ್ಕಲಿಗಾಸ್, ಬಂಟ್ಸ್ 3A ಇದೆ. 3Bಗೂ ಕೂಡ ಲಿಂಗಾಯತ್ಸ್ ಮತ್ತು ಒಂದಷ್ಟು ಸಬ್ ಕ್ಯಾಟಗರೀಸ್ ಲಿಂಗಾಯತ್ಸ್ ಒಳಗೆ ಇರ್ತಕ್ಕಂಥದ್ದು ಕೊಟ್ಟಿದ್ದಾರೆ. ಫೈನ್. ಸೊ ಈ ರೀತಿ ಕ್ಯಾಟಗರಿ ವೈಸ್ ಇದೆ. ಸೊ ಈ ಕ್ಯಾಟಗರಿ ನಾವೇನು OBC ಮಾಡ್ಕೊಂಡಿದ್ದೀವಿ, ಈ ರೀತಿ ಒಳ ಮೀಸಲಾತಿ ನಮ್ಮ ಕರ್ನಾಟಕ ಮಾಡೆಲ್ ರೀತಿ ನಮ್ಮ ಭಾರತದಲ್ಲೂ ಬರಬೇಕು ಅಂತೇಳಿ ಜಸ್ಟಿಸ್ ರೋಹಿಣಿ ಕಮಿಟಿ ಕೂಡ ಇದೆ. ಓಕೆ, ರೋಹಿಣಿ ಕಮಿಟಿ ಕೂಡ ಮಾಡಿದ್ದಾರೆ. ಇದು ಕೂಡ ನಿಮಗೆ ನ್ಯೂಸಲ್ಲಿತ್ತು ಲಾಸ್ಟ್ 1 ತಿಂಗಳಿಂದ. ಯಾಕಂದರೆ ಇವರು ಇನ್ನೂ ರಿಪೋರ್ಟ್ ಸಬ್ಮಿಟ್ ಮಾಡಿಲ್ಲ. ಈ ವರ್ಷ ಜೂನ್ ಎಂಡ್ ತನಕ ಇನ್ನೂ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ಸೊ ಈ ಎಲ್ಲ ನಾವು ನೋಡೋದಾದರೆ ಯಾಕೆ ಮೀಸಲಾತಿ ಬೇಕು ಸರ್, ಇಲ್ಲಿ ಎಸ್ ಸಿ ಎಸ್ ಟಿ OBC ಜೊತೆಗೆ EWSಗೆ ಇವಾಗ 103ನೇ ತಿದ್ದುಪಡಿ ಮುಖಾಂತರ ಸೇರಿಸಿರ್ತಕ್ಕಂಥದ್ದು 10% ಅಲ್ವ ಸರ್. ಫೈನ್. ಈಗ ಟೋಟಲ್ ಏನಾಯಿತು, 60% ಆಯಿತು. ಆದರೆ 50% ಕ್ಯಾಪ್ಗಿಂತ ಜಾಸ್ತಿ ಆಯಿತು. ಸೊ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ, ನಮ್ಮ ಕೋರ್ಟ್ ಏನು ಹೇಳುತ್ತೆ, ಇದು ಮುಂದೆ ಡಿಸ್ಕಸ್ ಮಾಡೋಣ. ಫೈನ್. ಇಷ್ಟು ಅಲ್ಲದೆ 3% ಸೀಟು ನಮಗೆ ಡಿಸಬಿಲಿಟಿಗೆ ಕೂಡ ಇದೆ. ಅಂದರೆ ಪ್ರತಿಯೊಂದು ಕ್ಯಾಟಗರಿಲಿ ಎಷ್ಟು ಪರ್ಸೆಂಟ್ ಇದೆಯಲ್ಲ ಅದರಲ್ಲಿ 3% ಅಷ್ಟು. ಓಕೆ, ಈಗ 15% ಕೊಟ್ಟಿದ್ದಾರೆ 2Aಗೆ, ಅಂದರೆ ಅದರಲ್ಲಿ 15ನಲ್ಲಿ 3%, ಅಂದರೆ ಇಟ್ ಇಸ್ ನಾಟ್ 3%. ಈಗ 15ನಲ್ಲಿ 3% ಎಷ್ಟು ಸರ್, 1% ಬಂದು ನಮಗೆ 0.15, 2% ಬಂದರೆ 0.30, ಅಂದರೆ 0.5% ಅಷ್ಟು. 15ರಲ್ಲಿ 0.5% ಅಷ್ಟು ನಮಗೆ ಡಿಸಬಿಲಿಟಿಗೆ ಕೂಡ ಸಿಗುತ್ತೆ. ಆದರೆ ಮೀಸಲಾತಿ ಯಾಕೆ ಬೇಕು ಸರ್? ಮೀಸಲಾತಿ ಯಾಕೆ ಬೇಕು ಸರ್? ಮೀಸಲಾತಿ ಯಾಕೆ ಬೇಕು ಅಂತಂದರೆ ನಿಮಗೆ ಗೊತ್ತಿದೆ, ನಮ್ಮ ಒಂದು
ವೇದಗಳ ಕಾಲದಿಂದಲೂ ಕೂಡ ಅಲ್ವಾ, ನಾವು ಹೈಯರ್ ಕ್ಯಾಸ್ಟ್ ಅಂತ ಯಾವ್ದು ಕರಿತಿದ್ವಿ, ಬ್ರಾಹ್ಮಣರು ಕ್ಷತ್ರಿಯನ ಕರಿತಾ ಇದ್ವಿ. ಸೊ ಆಗಿನ ಕಾಲದಲ್ಲೂ ಕೂಡ ಜಾತಿಗಳನ್ನು ತುಂಬ ಐತಿಹಾಸಿಕವಾಗಿ ನೋಡ್ತಾ ಬಂದರೆ ಹಿಂದುಳಿದ ಜಾತಿಗಳು ಮತ್ತು ಅನ್ಟಚಬಿಲಿಟಿ ಅಂತ ಏನು ಕರಿತಿದ್ವಿ ಅಲ್ವಾ, ಆ ರೀತಿ ಆಗಿರ್ತಕ್ಕಂಥದ್ದು ಮುಂದುವರ್ಕೊಂಡು ಬಂದಿದೆ. ಅಂದರೆ ಅವ್ರಿಗೆ ಒಂದಷ್ಟು ನಾವು ಪ್ಲೇಯಿಂಗ್ ಫೀಲ್ಡ್, ಅಂದರೆ ಅವ್ರಿಗೆ ಆಟದ ಮೈದಾನ ಅಂತ ಏನು ಕನ್ನಡದಲ್ಲಿ ಹೇಳ್ಬೋದು, ಅಂದರೆ ಅವ್ರಿಗೆ ಮುಂದೆ ಬರೋಕ್ಕೋಸ್ಕರ ನಾವು ಒಂದು ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿರಲಿಲ್ಲ ಆಗಿನ ಕಾಲದಲ್ಲಿ. ಅಂತಂದರೆ ಅವರು ಅದೇ ಒಂದು ಕೆಲಸಕ್ಕೆ ಸೀಮಿತರಾಗಿದ್ದರು. ಹೀಗಾಗಿ ಸೊ ಅವ್ರನ್ನ ಮುಂದಕ್ಕೆ ತರಬೇಕು. ಓಕೆ, ಇಟ್ ಈಸ್ ನಾಟ್ ಡಿಸ್ಕ್ರಿಮಿನೇಷನ್. ಓಕೆ, ಇಟ್ ಈಸ್ ನಾಟ್ ಡಿಸ್ಕ್ರಿಮಿನೇಷನ್. ಅದು ಒಂದು ಡಿಸ್ಕ್ರಿಮಿನೇಟ್ ಮಾಡ್ತಾ ಇರೋದಲ್ಲ, ಅಸಮಾನತೆ ಅಲ್ಲ ಇದು. ಅವ್ರಿಗೆ ಒಂದು ಮೀಸಲಾತಿ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಮುಂದಕ್ಕೆ ತರಬೇಕು ಅಂತ. ಅಸಮಾನತೆ ಅಂತಕ್ಕಂಥದ್ದು ಯಾವಾಗ ಆಗುತ್ತೆ? ಅಸಮಾನತೆ ಅಂತಕ್ಕಂಥದ್ದು ಇಬ್ಬರು ಈಕ್ವಲ್ ಆಗಿದ್ದು ಒಬ್ಬನಿಗೆ ರಿಸರ್ವೇಷನ್ ಕೊಟ್ಟರೆ, ಇಲ್ಲಿ ಒಬ್ಬ ಮುಂದೆ ಇದ್ದು ಇನ್ನೊಬ್ಬ ಹಿಂದೆ ಇದ್ದು ಇವನಿಗೆ ರಿಸರ್ವೇಷನ್ ಕೊಟ್ಟು ಇವನ ಸ್ಥಾನಕ್ಕೆ ತನಕ ರಿಸರ್ವೇಷನ್ ಕೊಟ್ಟರೆ ಅದು ಈಕ್ವಲ್ನೆಸ್ ಆಗಲ್ಲ. ಅದು ನಾವೇನು ಮಾಡ್ತಾ ಇದೀವಿ, ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀವಿ ಅಂತ ಆಗುತ್ತೆ. ಹೀಗಾಗಿ ಆ ವರ್ಗಗಳ ಪ್ರಗತಿಗಾಗಿ ಏನು ಮಾಡಬೇಕು, ತರಬೇಕು. ಯಾಕೆ ಹೇಳಿ, ಎಲ್ಲರನ್ನು ಫಸ್ಟ್ ಒಂದೇ ಮಟ್ಟಕ್ಕೆ ತರಬೇಕು ಅಂತಕ್ಕಂಥದ್ದು. ಅಂದರೆ ಅರ್ಥ ಏನು, ಈ ಫಿಗರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈಕ್ವಾಲಿಟಿ ಅಂತಕ್ಕಂಥದ್ದೇನು ಅಂತಕ್ಕಂಥದ್ದು. ಇದು ಈಕ್ವಾಲಿಟಿ ಅಂತಂದರೆ ಇಲ್ಲಿ ನೋಡಿ, ಈಗ 3 ಜನಕ್ಕೂ ಸೇಮ್ ಕೊಟ್ಟಿದ್ದೀವಿ, ಆದರೆ ಇವರು ತುಂಬ ಹಿಂದುಳಿದಿದ್ದಾನೆ. ಇಲ್ಲಿ ಹೈಟ್ ಬಗ್ಗೆ ಮಾತಾಡಬೇಡಿ, ಹಿಂದುಳಿದ ಬಗ್ಗೆ ಮಾತಾಡ್ತಾ ಹೋಗಿ. ಸೊ ಈಕ್ವಾಲಿಟಿ ಅಂತಕ್ಕಂಥದ್ದು ಎಗೇನ್ ಏನಾಗುತ್ತೆ, ಇಲ್ಲಿಂದ ಒಂದೊಂದು ತೆಗೆದು ಏನು ಮಾಡ್ತಾರೆ, ಇವ್ನಿಗೆ ಮ್ಯಾಚ್ ಮಾಡಬೇಕು. ಇಲ್ಲಿ ಹೈಟ್ ಕೊಟ್ಟಿದ್ದೀವಿ. ಓಕೆ, ಸೊ ಕೊನೆಗೆ ಏನಕ್ಕೆ ಇದು ಹೈಟ್ ಮಾಡಬೇಕು ಅಂತಂದರೆ, ನಾವು ಬೆರಿಯರ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಅಡೆತಡೆಗಳು. ಅಂದರೆ ಒಂದು ಜನಾಂಗದ ಮುಂದೆ ಬರೋಕ್ಕೆ ನಮ್ಮ ಹಿಂದಿನ ಐತಿಹಾಸಿಕವಾಗಿ ನೋಡಿದ್ರೆ ಈ ಅಡೆತಡೆ ಇದೆಯಲ್ಲ, ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇದನ್ನು ತೆಗೆದು ನೀವು ಈ ಈಕ್ವಾಲಿಟಿ ಕೊಡಲಿಲ್ಲ ಅಂದರೆ ಏನಾಗುತ್ತೆ, ಅವಾಗ ಉದಾರೀಕರಣ ಆಗುತ್ತೆ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಬೇಕಾಗಬೇಕು ಅಂತಂದರೆ ಏನು ಮಾಡಬೇಕು, ನಮ್ಮ ಪಾಲಿಸಿಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ದಿಸ್ ಫಿಗರ್ ಎಕ್ಸಾಕ್ಟ್ಲಿ ಟೆಲ್ಸ್ ವಾಟ್ ಆ್ಯಕ್ಚುಲಿ ವಿ ರಿಕ್ವೈರ್ಡ್ ಅಂತ ಹೇಳಿ. ಫೈನ್. ಸೊ ಇಲ್ಲಿ ಮೀಸಲಾತಿ ಅಂದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ಕುರುಬಾಸ್ ಆಗಿರ್ಬೋದು, ಪಂಚಮಸಾಲಿ ಆಗಿರ್ಬೋದು, ಗಾಣಿಗ ಆಗಿರ್ಬೋದು, ಒಕ್ಕಲಿಗ ಆಗಿರ್ಬೋದು, ಎಲ್ಲರೂ ಕೂಡ ಮೀಸಲಾತಿ ಬಗ್ಗೆ ಹೋರಾಟ ಇದ್ದಾರೆ. ಇನ್ನು ಸವಿತಾ ಸಮಾಜದವರು ಕೂಡ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ. ವಾಲ್ಮೀಕಿ ಸಮಾಜದವರು ನಮಗೆ ಎಸ್ ಟಿಗೆ 3% ಇದೆಯಲ್ಲ, ಅದನ್ನ 7.5% ರೈಸ್ ಮಾಡಿ ಅಂತ ಮಾತಾಡ್ತಾರೆ. ಸೊ ಇವೆಲ್ಲ ರೈಸ್ ಮಾಡೋಕ್ಕೆ ಮಾತಾಡ್ತಾ ಇದ್ದಾರೆ ಸರ್, ಫೈನ್. ಆದರೆ ಇಲ್ಲಿ ಒಂದು ನೀವು ಮಾಡಬೇಕು. ಈಗ ಎಸ್ ಟಿ ಮೀಸಲಾತಿಗೆ ಏನು ಓಡಾಡ್ತಾ ಇದ್ದಾರೆ, ನಾನು ಫಸ್ಟ್ ಕರ್ನಾಟಕದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದು ಸಾಧ್ಯನಾ, ಇದು ಏನು ಆ್ಯಕ್ಚುಲಿ ಅವ್ರು ಕೇಳ್ತಾ ಇರೋದು ಅಂತ. ಆಮೇಲೆ ನಾವು ಭಾರತದ ಮೀಸಲಾತಿ ಸಿಸ್ಟಮ್ನ ಬಗ್ಗೆ, ಒಂದು ಸಂವಿಧಾನದ ಒಂದು ಪ್ರಾವಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಇಲ್ಲಿ ನೀವು ನೋಡಬೇಕು ಬ್ಯಾಕ್ಗ್ರೌಂಡು. ಆ್ಯಕ್ಚುಲಿ ಕುರುಬರು ಎಸ್ ಸಿ ಮೀಸಲಾತಿ ಕೇಳ್ತಾ ಇದ್ದಾರಲ್ಲ, ಅವರು ಆ್ಯಕ್ಚುಲಿ ಕೇಳ್ತಾ ಇರೋದೇನು ಅಂದರೆ, ನಾವು ಆಲ್ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ 1977 ಓಕೆ, ಜಸ್ಟಿಸ್ ನ್ಯಾಯಮೂರ್ತಿ LG ಹಾವನ್ನೂರು ಒಂದು ಕಮಿಷನ್ ಮಾಡ್ತೀವಿ. ಆ ಕಮಿಷನ್ ಏನು ಮಾಡ್ತಾರೆ ಅಂತಂದರೆ, ಆಲ್ರೆಡಿ ಕುರುಬಾಸ್ ಎಸ್ ಟಿಲಿ ಇದ್ದದನ್ನ ಅದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತೇಳಿ 2A ಸೇರಿಸ್ತಾರೆ. ಅಂದರೆ ಮೊದಲು ಎಸ್ ಟಿಲಿ ಇದ್ದರು ಅವರು, ಓಕೆ, ಸೇರಿಸ್ತಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಎಸ್ ಟಿಲಿದ್ದ ಕುರುಬರನ್ನ ಬ್ಯಾಕ್ವರ್ಡ್ ಕ್ಲಾಸಿಗೆ ಸೇರಿದ್ದಾರೆ. ಅಂದರೆ ಎಲ್ಲರನ್ನೂ ಸೇರಿಸ್ತಿಲ್ಲ ಅವರು ಒಂದು ತಪ್ಪು ಮಾಡಿದ್ದೇನು ಅಂತಂದರೆ, ಇಲ್ಲಿ ಅವರು ಬೀದರ್, ಯಾದಗಿರಿ, ಗುಲ್ಬರ್ಗ ಮತ್ತು ಮಡಿಕೇರಿ ಈ ಒಂದು 4 ಒಂದು ಇದರಲ್ಲಿ ಏನಾಗುತ್ತೆ, ಕುರುಬರನ್ನು ಅವರು ಎಸ್ ಟಿಲೇ ಇಡ್ತಾರೆ, ಬೇರೆ ಕಡೆ ಮಾತ್ರ ಅವ್ರನ್ನ OBCಗೆ ಸೇರಿಸ್ತಾರೆ. ಸೊ ಇವರು ಕೇಳ್ತಾ ಇರೋದು ಏನು ಅಂತಂದರೆ, ಈಗ ಪ್ರತಿಭಟನೆ ಮಾಡಿ ಎಲ್ಲ ಕೇಳ್ತಾ ಇರೋದೇನು ಅಂದರೆ, ನಮಗೆ ಎಸ್ ಟಿ ಹೊಸದಾಗಿ ಕೊಡಿ ಅಂತ ಕೇಳ್ತಿಲ್ಲ, ನಮ್ಮ ಏನು ಎಸ್ ಟಿ ಕ್ಯಾಟಗರಿ ಮೊದಲೇ ಇತ್ತು, ಯಾಕೆ ಇಲ್ಲಿ ಮಾಡಿ ನಮ್ಮಲ್ಲೇ ಡಿಸ್ಕ್ರಿಮಿನೇಷನ್ ಮಾಡಿದ್ದೀರಾ, ಸೊ ಅದನ್ನು ವಾಪಸ್ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥ ಒಂದು ಇದು. ಇನ್ನು ಪಂಚಮಸಾಲಿ ಲಿಂಗಾಯತ್ಸ್ ಅಂದರೆ, ಲಿಂಗಾಯತ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ 3 ವರ್ಷದ ಹಿಂದೆ ನಮ್ಮ ಹೋದ ಸರ್ಕಾರ ಇದ್ದಾಗ ಏನಾಗಿತ್ತು, ಆವಾಗ ಅವ್ರನ್ನ ಸಪರೇಟ್ ಕಮ್ಯುನಿಟಿನೇ ಮಾಡಬೇಕು, ಲಿಂಗಾಯತ್ ಕಮ್ಯುನಿಟಿನೇ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅಂದರೆ ನಾವು ಹಿಂದೂಗಳಿಂದ ಹೊರಗೆ ಬಂದು ಲಿಂಗಾಯತ್ ಕಮ್ಯುನಿಟಿ ಮಾಡ್ಕೋಬೇಕು, ನಾವು ಲಿಂಗಾಯತ ಸಮಾಜ ಅಂತ ಮಾಡಿಬೇಕು. ಮತ್ತು ನಾವು ಲಿಂಗಾಯತ ಸಮಾಜ ಅಂತ ಮಾಡ್ಕೊಂಡಾಗ ಏನಾಗುತ್ತೆ, ಅವರು ಒಂದು ನಿಮಗೆ ಏನಾಗುತ್ತೆ ಅಂದರೆ ಮೈನಾರಿಟಿ ರಿಲಿಜನ್ಸ್ಗೆ ಬರ್ತಾರೆ. ಅಂದರೆ ಅವ್ರ ಜನಸಂಖ್ಯೆ ಕಮ್ಮಿ ಆಗುತ್ತೆ ಮತ್ತು ಅಲ್ಪಸಂಖ್ಯಾತರಿಗೆ ಬರ್ತಾರೆ ಅಂತ ಅವ್ರ ಬೇಡಿಕೆ ಇತ್ತು. ಆದರೆ ಇವಾಗ ಏನಾಗಿದೆ ಅಂತಂದರೆ, ಈಗ ಆಫ್ಟರ್ 3 ಇಯರ್ಸ್ ಇವಾಗ ಆ ಲಿಂಗಾಯತ್ ಸಬ್ ಕ್ಯಾಟಗರಿ ಬರತಕ್ಕಂಥ ಪಂಚಮಸಾಲಿಗಳು ನಮಗೆ 2A ಕ್ಯಾಟಗರಿ ಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಸೊ 2A ಕ್ಯಾಟಗರಿಲಿ ಆಲ್ರೆಡಿ 15% ಇದೆ. ಲಿಂಗಾಯತ್ಸ್ಗೂ 3B ಕ್ಯಾಟಗರಿ ಕೊಟ್ಟಿದ್ದಾರೆ, ಎಲ್ಲ ಒಂದು ಸಬ್ ಕ್ಯಾಟಗರಿ ಕೊಟ್ಟಿಲ್ಲ, ಒಂದಷ್ಟು ಆಯ್ದ ಕ್ಯಾಟಗರಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಂದರೆ, OBC ನಾನು ನಿಮ್ಮ ಮೊದಲೇ ತೋರಿಸ್ದೆ, ಕರ್ನಾಟಕ ಮಾಡೆಲ್ ಅಂತ ಹೇಳಿದೆ. OBC ಅಡಿಲಿ ಏನೇ ಒಂದು ಕ್ಯಾಟಗರಿ ನಾವು ಸಬ್ ಡಿವಿಷನ್ ಅಥವಾ ಯಾವುದೋ ಮೂವ್ ಮಾಡಬೇಕು ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇದೆ. ಆದರೆ ಎಸ್ ಟಿ ಕ್ಯಾಟಗರಿಗೆ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅವ್ರು ಏನು ಮಾಡಬೇಕಾಗುತ್ತೆ, ಭಾರತ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಸೊ ಹಾಗಾದರೆ ಎಸ್ ಟಿ ಕ್ಯಾಟಗರಿನ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ನೋಡೋಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಇನ್ನೊಂದು ಕಮಿಷನ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಅಂದರೆ HN ನಾಗಮೋಹನ್ ದಾಸ್ ಕಮಿಷನ್ ಕೂಡ ಮಾಡ್ತಾರೆ. ಸೊ ಈ ಕಮಿಷನ್ ಏನು ಹೇಳುತ್ತೆ ಅಂತಂದರೆ,
ನಮ್ಮ ಲಾಸ್ಟ್ ಸರ್ಕಾರ ಇದ್ದಾಗ ಕೂಡ ಇನ್ನು ನಡೀತಾ ಇದೆ. ಇದು ಏನು ಹೇಳುತ್ತೆ ಅಂದರೆ ಎಸ್ ಸಿಗೆ 15-17% ಮಾಡಬೇಕು, ಎಸ್ ಟಿಗೆ 3-7% ಮಾಡಬೇಕು ಅಂತ ಹೇಳುತ್ತೆ. ಆದರೆ ಈ ಎಲ್ಲ ಪರ್ಸೆಂಟೇಜ್ ರೈಸ್ ಆಗೋದು 50% ಒಳಗೆ ಆಗಬೇಕು ಅಂತಕ್ಕಂಥದ್ದು. ಯಾಕೆ ನಮಗೆ ಕೋಟಾ ಇದೆ, ನಮ್ಮ ಜಾತಿ ಆಧಾರಿತ ರಿಸರ್ವೇಷನು 50% ಒಳಗಿಂತ ಮೀರಂಗಿಲ್ಲ ಅಂತ ಅಲ್ವಾ. ಸೊ ಹಾಗಾದರೆ ಈ ಎಸ್ ಸಿ ಎಸ್ ಟಿಗೆ ರೈಸ್ ಮಾಡಬೇಕು ಅಂದ್ರೆ ಎಗೇನ್ ಇಲ್ಲಿ ಒ ಬಿ ಸಿಯಿಂದ ಏನಾಗುತ್ತೆ ಸರ್, ಒ ಬಿ ಸಿಯಿಂದ ಏನಾಗುತ್ತೆ ಅವರು 33%ನ 27% ಮಾಡಿ ಇನ್ನು ಮಿಕ್ಕಿದ್ದನ್ನು ಎಸ್ ಸಿ ಎಸ್ ಟಿ ಕೊಡಬೇಕಾಗುತ್ತೆ. ಒಂದು ಪಾಯಿಂಟ್. ಸೊ ಇಲ್ಲಿ ಎಸ್ ಟಿಗೆ ಸೇರಬೇಕಾಗಿರ್ತಕ್ಕಂಥ ಹೋಗಬೇಕು ಅಂತ ಕುರುಬರು ಏನು ಮಾಡ್ತಾ ಇದ್ದಾರೆ ಸರ್, ಇಲ್ಲಿ ಏನಾಗುತ್ತೆ ಅಂದರೆ ಅವ್ರು ಇಷ್ಟೇ ಕೇಳ್ತಾ ಇರೋದು, ನಮ್ಮ ಒಂದು ಪರ್ಸೆಂಟೇಜ್ ಏನಿದೆ 2A ಅದನ್ನು ತೆಗೆದು 7ಗೆ ರೈಸ್ ಮಾಡಿ ಎಸ್ ಟಿಲಿ. ನಮ್ಮದು ಏನಿತ್ತು 2A ಆ ಪರ್ಸೆಂಟೇಜ್ನ ಅಲ್ಲಿಂದ ತೆಗೆದು ಎಸ್ ಟಿಗೆ ಕೊಡಿ. ಸೊ ನಾವು ಅಲ್ಲಿರ್ತಕ್ಕಂಥ ಜನಾಂಗದ ಒಂದು ಮೀಸಲಾತಿ ನಾವು ಕಸಿದುಕೊಳ್ಳಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಅವ್ರು ಈ ರೀತಿ ಬೇಡಿಕೆ ಇಡ್ತಾ ಇರ್ತಕ್ಕಂಥದ್ದು. ಮತ್ತು ನಾವು ಆಲ್ರೆಡಿ ಇದ್ದೀವಿ, ನಾವು ಹಾಗೆ ಬರಬೇಕು ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥ ಒಂದು ಇದು. ಇನ್ನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸರ್, ಇದು ಕರ್ನಾಟಕ ಸರ್ಕಾರ ಮಾಡ್ತಕ್ಕಂಥದ್ದು ಅಲ್ಲ. ನಮಗೆ ಎಸ್ ಟಿ ಕ್ಯಾಟಗರಿ ಅಂತ ನೋಡೋದಾದ್ರೆ ಸರ್, ಎಸ್ ಟಿಗೆ ಬಂದರೆ ನಮಗೆ 366 ಸಬ್ ಕ್ಲಾಸ್ 25 ಬುಡಕಟ್ಟು ಜನಾಂಗ ಬಗ್ಗೆ ಮಾತಾಡುತ್ತೆ, ಶೆಡ್ಯೂಲ್ ಟ್ರೈಬ್ ಅಂತ ಕರಿತೀವಿ. ಇನ್ನು 362 ಅದರ ಕಾನೂನು ಬಗ್ಗೆ ಮಾತಾಡುತ್ತೆ ಸರ್. 362 ಆರ್ಟಿಕಲ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು, ಈಗ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ 2019-20 ಆಯಿತು, ತಳವಾರ ಮತ್ತು ಸಿದ್ಧಿ ಜನಾಂಗದವ್ರನ್ನ ಶೆಡ್ಯೂಲ್ ಟ್ರೈಬ್ ಕ್ಯಾಟಗರಿಗೆ ಸೇರಿಸಿದ್ರು ಅಲ್ವಾ. ಇದು ಕರ್ನಾಟಕ ಸೇರಿಸೋದು ನೋಡೋಣ. ಇದು ಯಾರು ಸೇರಿಸಿದ್ರು? ರಾಷ್ಟ್ರಪತಿಗಳು ಸಾರ್ವಜನಿಕ ಅಧಿಸೂಚನೆ ಹೊಡಿಸ್ತಾರೆ. ಓಕೆ, ಒಂದು ಪಬ್ಲಿಕ್ ನೋಟಿಫಿಕೇಶನ್ ಹೊಡಿಸ್ತಾರೆ ಸರ್. ಆ ಹೊಡಿಸಿ ಆ ರಾಜ್ಯದ ಒಂದು ಜನಾಂಗನ ಮೆನ್ಷನ್ ಮಾಡ್ತಾರೆ ಅದರಲ್ಲಿ. ಅದು ನೋಡಿ, ಇಲ್ಲಿ ಎಸ್ ಟಿ ಅಂತಕ್ಕಂಥದ್ದು ಪ್ರತಿ ಒಂದು ರಾಜ್ಯದಲ್ಲಿ ಬೇರೆ ಬೇರೆ ಒಂದು ಕ್ಯಾಟಗರಿ ಬರುತ್ತೆ. ಕರ್ನಾಟಕದಲ್ಲಿ ಎಸ್ ಟಿ ಇದ್ರೆ ಬೇರೆ ರಾಜ್ಯದಲ್ಲಿ ಎಸ್ ಟಿ ಇರಬೇಕು ಅಂತ ಏನಿಲ್ಲ. ಸೊ ಓಕೆ, ಈ ರೀತಿಯಾದ ಒಂದು ಕಾನೂನು ಇರ್ತಕ್ಕಂಥದ್ದು. ಸೊ ಆ ರಾಜ್ಯದ ರಾಜ್ಯಪಾಲರನ್ನು ಸಮಾಲೋಚನೆ ನಡೆಸಿ ಯಾವ ಬುಡಕಟ್ಟು ಸಮುದಾಯ, ಅವರ ಗುಂಪು ಏನು, ಅವರ ಸಂಖ್ಯೆ ಏನು ಅಂತ ತಿಳ್ಕೊಂಡು, ಸೊ ಅವರ ಒಂದು ಸಾಮಾಜಿಕ ಸ್ಥಿತಿ ಏನು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಒಂದು ಸಾರ್ವಜನಿಕ ಅಧಿಸೂಚನೆ ಹೊಡಿಸ್ತಾರೆ. ಸೊ ಅದಾದ್ಮೇಲೆ ಸಂಸತ್ತು ಇದೆಯಲ್ಲ, ನಮ್ಮ ಸಂಸತ್ತು ಪಾರ್ಲಿಮೆಂಟು ಕಾನೂನು ರೂಪಿಸುತ್ತೆ ಅದಕ್ಕೆ. ಓಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಮೆಂಡ್ಮೆಂಟು ಆ್ಯಕ್ಟ್ಸ್ಗಳನ್ನ ತರ್ತಕ್ಕಂಥದ್ದು. ಸೊ ಹೀಗೆ ಎಸ್ ಟಿ ಕ್ಯಾಟಗರಿಯಿಂದ ಮಾಡ್ತಕ್ಕಂಥದ್ದು ಇದು ನಮ್ಮ ರಾಜ್ಯ ಸರ್ಕಾರದಿಲ್ಲ. ಬಟ್ ಇಲ್ಲಿಂದ ಅವರು ಶಿಫಾರಸನ್ನ ಬೇಕಾದ್ರೆ ಮಾಡ್ಬೋದು, ಅದೊಂದು ಕೆಲಸ ಬೇಕಾದ್ರೆ ಮಾಡ್ಬೋದು ಅಷ್ಟೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಇರೋದು. ಎಸ್ಪೆಷಲಿ ಎಸ್ ಟಿ ಮತ್ತು ಎಸ್ ಸಿ ಕ್ಯಾಟಗರಿಗೆ ಸರ್ ನಮ್ಮ ರಾಜ್ಯ ಸರ್ಕಾರದ ಕೈ ಇಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನಾವು ಆ ಐತಿಹಾಸಿಕ ಹಿನ್ನೆಲೆ ನೋಡಿದ್ರೆ, ನಮ್ಮ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಹೆಂಗೆ ಮೀಸಲಾತಿ ಬಂತು ಸರ್. ಮೀಸಲಾತಿ ಅಂದ ತಕ್ಷಣ ಫಸ್ಟು ನಮ್ಮ ಮೈಸೂರನ್ನೇ ತಗೊಳ್ಳಿ. ಮೈಸೂರಲ್ಲೇ ನಮಗೆ ಫಸ್ಟು ಮೀಸಲಾತಿ ಬಗ್ಗೆ ಮಾತಾಡ್ತಾರೆ. ಆಗಿನ ಅರಸರು ಏನು ಮಾಡ್ತಾರೆ ಗೊತ್ತಾ, ನಾನ್ ಬ್ರಾಹ್ಮಣಿಕಲ್ ಅಂದರೆ ಬ್ರಾಹ್ಮಣರೇತರ ಸಂಸ್ಥೆ ಜನಾಂಗಗಳು ಎಷ್ಟಿದೆ, ಅವರಿಗೆ ಅಧಿಕಾರ ಸಿಕ್ಕಿದೆಯೋ ಇಲ್ವಾ, ಅವರು ಮುಂದೆ ಬಂದಿದ್ರ ಅಂತ ಒಂದು ಸರ್ವೆ ನಡೆಸ್ತಾರೆ. ಮೈಸೂರಲ್ಲೇ ನಡೀತಕ್ಕಂಥದ್ದು. ಅಂದರೆ ಅವ್ರನ್ನ ಮುಂದೆ ತರಬೇಕು, ಬ್ರಾಹ್ಮಣೇತರ ಒಂದು ಜನಾಂಗಗಳನ್ನ ಅಂತಕೊಂಡು ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ, ಇನ್ನು ಬ್ರಿಟಿಷರು ಬಂದ ನಂತರ ಒಂದೊಂದಾಗಿ ಅದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ವಿಲಿಯಂ ಹಂಟರ್ ಮತ್ತು ಜ್ಯೋತಿರಾವ್ ಫೂಲೆ ಅವರು ಜಾತಿ ಆಧಾರಿತ ವ್ಯವಸ್ಥೆ ಬೇಕು ಅಂತ ಹೇಳ್ತಾರೆ. ಸೊ ಅದಾದಮೇಲೆ 1993 ನಿಮ್ಗೆ ಗೊತ್ತಿದೆ, ನಮ್ಮ ಬ್ರಿಟಿಷ್ ಪ್ರಧಾನಿ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಕೋಮುವಾದಿ ಮತ ಚಲಾವಣೆ ಅಂತಕ್ಕಂಥದ್ದು ತರ್ತಕ್ಕಂಥದ್ದು. ಅಂದರೆ ನಾವು ಕಮ್ಯುನಿಯಲ್ ಅವಾರ್ಡ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಏನು ಅಂದರೆ ಸಿಖ್ಖರಿಗೆ ಸಪರೇಟ್ ಅವರಿಗೆ ಆಯ್ಕೆ ಮಾಡ್ತಕ್ಕಂಥ ಅವರೇ ಒಂದು ಏನೋ ಮತದಾರರು, ಭಾರತೀಯ ಕ್ರಿಶ್ಚಿಯನ್ನರಿಗೆ ಆ ಕ್ರಿಶ್ಚಿಯನ್ನರೇ ಮತ ಮಾಡಿ ಆಯ್ಕೆ ಮಾಡ್ಕೋಬೇಕು, ಆಂಗ್ಲೋ ಇಂಡಿಯನ್ಸ್ಗೆ ಅವರೇ ಮತ ಮಾಡಿ ಆಯ್ಕೆ ಮಾಡ್ಕೋಬೇಕು, ಮತ್ತು ದಲಿತರಿಗೆ ಅವರೇ ಮತ ಮಾಡಿ ಆಯ್ಕೆ ಮಾಡ್ಕೋಬೇಕು. ಅಂದರೆ ದಲಿತ ಮತಗಳೇ ಓಟು ಮಾಡಿ ದಲಿತ ನಾಯಕನ ಆಯ್ಕೆ ಮಾಡಿ, ಈ ರೀತಿ ಇದನ್ನು ಕೋಮುವಾದಿ ಒಂದು ಮತ ಅಂತ ಹೇಳ್ತಕ್ಕಂಥದ್ದು ಯಾರು, ನಮ್ಮ ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್ ತರ್ತಕ್ಕಂಥದ್ದು ಒಂದು. ಇನ್ನು ಇದನ್ನು ನೆಕ್ಸ್ಟು ಇನ್ನು ಹೆಂಗೆ ಡೆವಲಪ್ ಆಗ್ತಾ ಬರುತ್ತೆ. ಸೊ ಇದನ್ನು ತಂದಾಗ ಏನಾಗುತ್ತೆ, ಈ ಒಂದು ನಮ್ಮ ರೌಂಡ್ ಟೇಬಲ್ ಅಂತ ಹೇಳ್ತೀವಿ, ದುಂಡು ಮೇಜಿನ ಸಮ್ಮೇಳನ ನಂತರ ಗಾಂಧೀಜಿಯವರು ಉಪವಾಸ ಕೈಗೊಳ್ತಾರೆ. ಸೊ ಈಗ ನಮ್ಮ ಹಿಂದೂಗಳಲ್ಲೇ ನಾವು ದಲಿತರು, ಓಕೆ, ಬೇರೆ ಬೇರೆ ಸಿಖ್ಖರು ಈ ರೀತಿ ಚೇಂಜ್ ಮಾಡ್ತಾ ಹೋದರೆ ನಮ್ಮ ಹಿಂದೂಗಳನ್ನ ಹೊಡಿತಕ್ಕಂಥದ್ದು ಅಂತ ಉಪವಾಸ ಸತ್ಯಾಗ್ರಹ ಎರವಡೆ ಜೈಲಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅವಾಗ ಜೈಲಲ್ಲಿ ಇರ್ತಾರೆ. ಸೊ ಆವಾಗ ಅಂಬೇಡ್ಕರ್ ಇವ್ರ ಬಗ್ಗೆ ಇಬ್ಬರು ಮಾತಾಡಿ ಪೂನಾ ಒಪ್ಪಂದಕ್ಕೆ ಸಹಿ ಆಗ್ತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ ಅಂದರೆ ಸಪರೇಟ್ ಎಲೆಕ್ಟೋರೇಟ್ ಬೇಡ, ನಮ್ಮ ಒಂದು ಹಿಂದೂಗಳಲ್ಲೇ ಏನು ಎಲ್ಲ ಜನಾಂಗದವರು ಇರ್ತಾರೆ, ಆದರೆ ದಲಿತರಿಗೆ ಮತ್ತು ಇವ್ರಿಗೆ ಏನು ಮಾಡಬೇಕು, ಒಂದಷ್ಟು ಸೀಟುಗಳನ್ನ ಬಿಟ್ಕೊಡ್ತಕ್ಕಂಥದ್ದು ಅಂತ. ಎಸ್ ಸಿ ಎಸ್ ಟಿಗೆ ಮೀಸಲು ಕ್ಷೇತ್ರಗಳನ್ನು ಅವ್ರು ಕಂಟೆಸ್ಟ್ ಮಾಡೋಕ್ಕೆ ಬಿಟ್ಕೊಡ್ತಕ್ಕಂಥದ್ದು ಅಂತ ಆಗುತ್ತೆ. ಆದರೆ ಇದು ಏನಾಗುತ್ತೆ ಅಂದರೆ ನಮ್ಮ ಒಂದು ಸಂವಿಧಾನ ಬಂದರೆ ಅದು ಸ್ವತಂತ್ರ ನಂತರ ಇದು 10 ವರ್ಷಗಳ ಕಾಲ ಅಂತ ಒಪ್ಪಂದ ಇರುತ್ತೆ. ಇದೊಂದೇ ಅಲ್ಲ, ರಿಸರ್ವೇಷನ್ ಕೂಡ ಅಷ್ಟೇ ಇರುತ್ತೆ. ಆದರೆ ಏನು ಮಾಡ್ತೀವಿ, ಅದನ್ನು ನಾವು ಶೆಡ್ಯೂಲ್ ನಮ್ಮ ಒಂದು ಮೂಲಭೂತ ಹಕ್ಕಿನಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿ ಏನು ಮಾಡ್ತೀವಿ, ಒಂದಷ್ಟು ಕ್ಲಾಸ್ಗಳನ್ನ ಹಾಕಿ ನಾವು ಏನು ಮಾಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಜೊತೆಗೆ ನಿಮ್ಗೆ ಗೊತ್ತಿದೆ, ನಮ್ಮ 104ನೇ ತಿದ್ದುಪಡಿ ಕೂಡ ಅದನ್ನೇ ಹೇಳ್ತಕ್ಕಂಥದ್ದು. ಅಂದರೆ ನಾವು ಎಸ್ ಸಿ ಎಸ್ ಟಿಗೆ ಪುನಃ ಒಂದು ಶಾಸಕಾಂಗಗಳಲ್ಲಿ ಮತ್ತು ಸಂಸತ್ತಿನಲ್ಲಿ ಅವ್ರಿಗೆ
ಮೀಸಲು ಕ್ಷೇತ್ರಗಳನ್ನ ಮುಂದಿನ 10 ವರ್ಷದ ತನಕ ನಾವೇನು ಮಾಡಿದ್ವಿ, ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾ ಇದ್ದೀವಿ. ಸೊ ಇದು ಮೀಸಲಾತಿ ಬಗ್ಗೆ. ಇಷ್ಟು ಒಂದೇ ಅಲ್ಲ, ಒ ಬಿ ಸಿ ಕೂಡ ಮೀಸಲಾತಿ ನಮ್ಮ ಸಂವಿಧಾನ ಇದ್ದಾಗ ಇರಲಿಲ್ಲ ಸರ್. ಸಂವಿಧಾನ ಇದ್ದಾಗ ಒ ಬಿ ಸಿಗೆ ಮೀಸಲಾತಿ ಇರಲಿಲ್ಲ. ಮಂಡಲ್ ಆಯೋಗ ಶಿಫಾರಸಿನ ಮೇರೆಗೆ 1991ರಲ್ಲಿ ಏನಾಗುತ್ತೆ, 91-93ರಲ್ಲಿ ಮೀಸಲಾತಿನ ತರತಕ್ಕಂಥದ್ದು ಒ ಬಿ ಸಿಗೆ. ಹಾಗಾದರೆ ಈ 3 ಸಮಿತಿ ಇಂಪಾರ್ಟೆಂಟ್ ಆಗುತ್ತೆ ಒ ಬಿ ಸಿ ಬಗ್ಗೆ ಮಾತಾಡೋದಾದ್ರೆ. ಒಂದು ಕಾಳೇಕರ್ ಸಮಿತಿ, ಮಂಡಲ್ ಸಮಿತಿ, ಬಿ ಪಿ ಮಂಡಲ್ ಅಂತ ಕರಿತೀವಿ, ಜಸ್ಟಿಸ್ ರೋಹಿಣಿ ಸಮಿತಿ. ಸರ್, ಜಸ್ಟಿಸ್ ರೋಹಿಣಿ ಸಮಿತಿ ಇವಾಗಿನ ಸಮಿತಿ. ಈ 2 ಸಮಿತಿ ಏನು ಹೇಳುತ್ತೆ ಫಸ್ಟ್ ತಿಳ್ಕೊಳ್ಳೋಣ. ಕಾಳೇಕರ್ ಸಮಿತಿಯವರು ಮಾಡಿದಾಗ ಒ ಬಿ ಸಿ ಬಗ್ಗೆ ಏನಿದೆ ಅಂತ ನೋಡಿದಾಗ ಅವರು ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ಗೆ ಶಿಫಾರಸು ಮಾಡ್ತಾರೆ, ಅದು ಸರ್ಕಾರ ಆವಾಗ ಒಪ್ಕೊಳ್ಳಲ್ಲ. ಆಗ ಮಂಡಲ್ ಸಮಿತಿ ಬರುತ್ತೆ. ಸೊ ಮಂಡಲ್ ಸಮಿತಿ ಹೋಗೋಕ್ಕಿಂತ ಮುಂಚೆ ಜಸ್ಟಿಸ್ ರೋಹಿಣಿ ಸಮಿತಿ ಏನಿದೆ ಇವಾಗ ಆಗಿರ್ತಕ್ಕಂಥ 2019, 20, 21ರಲ್ಲಿ ಆಗಿರ್ತಕ್ಕಂಥದ್ದು, ಇವ್ರಿಗೆ ಏನಕ್ಕೆ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಮಾಡೆಲ್, ಅಂದರೆ ಒಳ ಮೀಸಲಾತಿ, ಅಂದರೆ ನಮ್ಮ ಒ ಬಿ ಸಿಲಿ ಎಷ್ಟು ಒಂದು ವರ್ಗಗಳಿದೆ, ಅವರು ಸಾಮಾಜಿಕ ಪರಿಸ್ಥಿತಿ ಏನು, ಯಾವುದನ್ನ ಹೊರಗೆ ತೆಗಿಬೇಕು, ಯಾವುದನ್ನ ಒಳಗೆ ಸೇರಿಸ್ಕೋಬೇಕು, ಅವ್ರಿಗೆ ಇನ್ನೂ ಬೇಕಾ, ಮತ್ತು ಈ ಒಳ ಪಂಗಡಗಳನ್ನ ಹೆಂಗೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಯಾರು ಜಾಸ್ತಿ ಜನ ಇದ್ದಾರೆ ಅವ್ರಿಗೆ ಜಾಸ್ತಿ ಮೀಸಲಾತಿ ಕೊಡಬೇಕು, ಈ ರೀತಿಯಾದ ಒಂದು ರಿಪೋರ್ಟ್ ತಯಾರು ಮಾಡೋಕ್ಕೆ ಜಸ್ಟಿಸ್ ರೋಹಿಣಿ ಸಮಿತಿನ ಮಾಡಿರ್ತಕ್ಕಂಥದ್ದು. ಸೊ ಮಂಡಲ್ ಸಮಿತಿ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಮಂಡಲ್ ಸಮಿತಿ ಏನು ಮಾಡುತ್ತೆ, 340ನೇ ವಿಧಿ ಅನ್ವಯ ನಮಗೆ 340 ಇದೆ, ಹಿಂದುಳಿದ ವರ್ಗಗಳ ಒಂದು ಕಮಿಷನ್ ರಚನೆ ಮಾಡಬೇಕು ಅಂತೇಳಿ, ಅವರ ಯೋಗಕ್ಷೇಮ, ಅವರ ಒಂದು ಪ್ರೋಗ್ರೆಸ್ ಹೆಂಗಿದೆ ಅಂತ ತಿಳ್ಕೋಬೇಕು ಅಂತೇಳಿ. ಸೊ ಇದ್ರ ಪ್ರಕಾರ ನಮಗೆ 1978ರಲ್ಲೇ ಮಂಡಲ್ ಸಮಿತಿನ ಮಾಡ್ತೀವಿ. ಸೊ ಈ ಮಂಡಲ್ ಸಮಿತಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ, ನೋಡಿ ನಮಗೆ ಸಂವಿಧಾನದಲ್ಲಿ ಇದ್ದು ಇದೆ ಸರ್, ಸಾಮಾಜಿಕ ಮತ್ತು ಶೈಕ್ಷಣಿಕ ವರ್ಗಕ್ಕೆ ಮೀಸಲಾತಿ ಕೊಡಬೇಕು ಅಂತೇಳಿ. ಆರ್ಥಿಕವಾಗಿ ಇರಲಿಲ್ಲ, ವೆರಿ ಇಂಪಾರ್ಟೆಂಟ್. ಆದರೆ ಇದನ್ನು ಈಗ ತಿದ್ದುಪಡಿ ಮಾಡಿ ತಂದಿರತಕ್ಕಂಥದ್ದು ಯಾವಾಗ, 2019ರಲ್ಲಿ. ಓಕೆ, 104ನೇ ತಿದ್ದುಪಡಿ ಮುಖಾಂತರ ತಂದಿರತಕ್ಕಂಥದ್ದು. ಸೊ ಇಲ್ಲಿ ಮಂಡಲ್ ಆಯೋಗ ಏನು ಹೇಳುತ್ತೆ ಅಂತಂದರೆ, ಭಾರತದ ಜನಸಂಖ್ಯೆಯಲ್ಲಿ 52% ಒ ಬಿ ಸಿ ಇದ್ದಾರೆ ಸರ್, ಅವ್ರಿಗೆ 27% ಸರ್ಕಾರಿ ಉದ್ಯೋಗ ಮತ್ತು ಶೈಕ್ಷಣಿಕತೆ ಸಾಮಾಜಿಕತೆಯಲ್ಲಿ ಅವ್ರಿಗೆ ಏನು ಮಾಡಬೇಕು, ನಾವು ರಿಸರ್ವೇಷನ್ ಕೊಡಬೇಕು ಅಂತ ಹೇಳುತ್ತೆ. ಅದಕ್ಕೆ ಒಂದು 12 ಸೂಚಕಗಳನ್ನು ಕೂಡ ರೆಡಿ ಮಾಡುತ್ತೆ. ಸೊ ಇದ್ರ ಪ್ರಕಾರ ಏನಾಗುತ್ತೆ ಸರ್, ಇಷ್ಟೊಂದೇ ಅಲ್ಲ, ಅವ್ರು ಹೇಳ್ತಾರೆ ಹಿಂದುಳಿದ ವರ್ಗಗಳನ್ನು ಗುರುತಿಸೋದ್ರ ಜೊತೆಗೆ ಅದರಲ್ಲಿ ಮುಸ್ಲಿಂ, ಸಿಖ್ಖರು ಮತ್ತು ಕ್ರಿಶ್ಚಿಯನ್, ಬೌದ್ಧರಲ್ಲೂ ಕೂಡ ಹಿಂದುಳಿದವರು ಇದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀವು ಕ್ಯಾಸ್ಟ್ ರಿಸರ್ವೇಷನ್ ನೋಡಿದ್ರೆ ಹಿಂದುಳಿದಲ್ಲಿ ಮಾತ್ರ ನಿಮಗೆ ದಲಿತರು ಅಂತ ಸಿಗ್ತಕ್ಕಂಥದ್ದು ಅಲ್ವಾ. ಇಲ್ಲಿ ಮುಸ್ಲಿಮರಲ್ಲಿ ದಲಿತರು ಅಂತ ಯಾರೂ ಇಲ್ಲ, ಕ್ರಿಶ್ಚಿಯನಲ್ಲಿ ಯಾರೂ ಇಲ್ಲ, ಸಿಖ್ಖರಲ್ಲಿ ಯಾರೂ ಇಲ್ಲ, ಅವರೆಲ್ಲ ಒಂದೇ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ, ಒಂದು ಡಿಸ್ಕ್ರಿಮಿನೇಷನ್ ಏನಾಗುತ್ತೆ ಅಂತಂದರೆ, ಇವಾಗಲೂ ಕೂಡ ಅದು ನ್ಯೂಸಲ್ಲಿದೆ. ಏನು ಅಂದರೆ, ಈಗ ಹಿಂದೂಗಳು ದಲಿತರು ಯೂಶಲಿ ದಲಿತರು ಅಥವಾ ಎಸ್ ಸಿ ಏನು ನಮ್ಮ ಒಂದು ಪರಿಶಿಷ್ಟ ಜಾತಿ ವರ್ಗದವರು ಏನಕ್ಕೆ ಅವರು ಒಂದು ಕ್ಯಾಸ್ಟ್ನ ಇನ್ನೊಂದು ಕ್ಯಾಸ್ಟ್ಗೆ ಮತಾಂತರ ಆಗ್ತಾರೆ ಅಂದರೆ ಮುಸ್ಲಿಮ್ಗೆ, ಕ್ರಿಶ್ಚಿಯನ್ಗೆ ಯಾಕೆ ಆಗ್ತಾರೆ ಅಂದರೆ, ಇಲ್ಲಿ ಅನ್ಟಚಬಿಲಿಟಿ, ಡಿಸ್ಕ್ರಿಮಿನೇಷನ್ ಇದೆ ಅಂತ ಆಗ್ತಕ್ಕಂಥದ್ದು. ಅಲ್ಲಿ ಹೋದ್ಮೇಲೆ ಅವ್ರು ಸಮಾಂತರ ಆಯಿತು, ಹಾಗಾದರೆ ಅಲ್ಲಿ ಹೋದ್ಮೇಲೆ ಅವ್ರು ಮೀಸಲಾತಿ ಕೊಡಬೇಕಾ? ನೋ, ಕೊಡಂಗಿಲ್ಲ. ಸೊ ಯೂಶಲಿ ಸರ್ಕಾರ ಏನು ಹೇಳುತ್ತೆ ಅಂದರೆ, ದಲಿತ ಅಥವಾ ಬೇರೆ ಯಾವುದೇ ಒಂದು ಕ್ಯಾಟಗರಿಯವರು ಬೇರೆ ಒಂದು ಕ್ರಿಶ್ಚಿಯನ್ ಅಥವಾ ಮುಸ್ಲಿಮ್ಗೆ ಅವ್ರು ಹೋದ್ಮೇಲೆ ಆ ಹಿಂದೂಗಳಲ್ಲಿದ್ದಕ್ಕಂಥ ದಲಿತ, ಎಸ್ ಸಿ, ಎಸ್ ಟಿ, ಒ ಬಿ ಸಿ ಏನಿದೆ ಆ ಕ್ಯಾಟಗರಿಯಲ್ಲಿ ಅವ್ರು ಏನು ತಗೋತಾಯಿದ್ರು ಅದನ್ನು ಒಂದು ಮೀಸಲಾತಿ ಅವ್ರಿಗೆ ಕೊಡಂಗಿಲ್ಲ, ಅದು ಸ್ಟಾಪು. ಅಕಸ್ಮಾತ್ ವಾಪಸ್ ಬಂದರೆ ಸಿಗುತ್ತೆ, ಬಟ್ ಅಲ್ಲಿಗೆ ಹೋಗಿದ್ರೆ ಸಿಗಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಈವನ್ ಇದು ಈಗಿನ ಆ ಒಂದು ಸರ್ಕಾರದ ನೀತಿಯಲ್ಲ, 1958ರಲ್ಲೇ ಜವಾಹರ್ಲಾಲ್ ನೆಹರು ಇದ್ದಾಗಲೇ ಆಗಿರ್ತಕ್ಕಂಥ ಒಂದು ಕಾನೂನು, ಅದು ಫೈನ್. ಇನ್ನು ಈ ಒ ಬಿ ಸಿ ಪಟ್ಟಿಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಇಲ್ಲಿ 50% ಹೆಂಗೆ ಬಂತು ಸರ್? ಇಲ್ಲಿ ಒ ಬಿ ಸಿ ಪಟ್ಟಿ ಅಂದ ತಕ್ಷಣ ಅವರು ಬರೀ ಸಾಮಾಜಿಕ, ಶೈಕ್ಷಣಿಕ ಒಂದೇ ಅಲ್ಲ, ಆರ್ಥಿಕವಾಗಿ ಹಿಂದುಳಿದವ್ರಿಗೂ ಕೂಡ 10% ಬೇಕು ಅಂತ ಅವರು ಹಾಕಿದ್ರು. ಆದರೆ ಇಲ್ಲಿ ಇಂದಿರಾ ಸಾಹಿ ಕೇಸ್ ಅಂತ ಬರುತ್ತೆ, ಓಕೆ, ಒಂದು ಪ್ರಕರಣ ಬರುತ್ತೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, 27% ನೀವು ಒ ಬಿ ಸಿ ಅವ್ರು ಕೊಟ್ಟಿರೋದು ಫೈನ್, ಬಟ್ 10% ನಿಮಗೆ ಏನು ಕೊಡ್ತಾ ಇದ್ದೀರಾ ಆ ಸರ್ಕಾರಿ ಉದ್ಯೋಗಗಳಲ್ಲಿ, ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಂಗಿಲ್ಲ. ಅಂದರೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇಸ್ ಅಪ್ ಟು 50% ಮಾತ್ರ, ನೀವೇನೇ ಮಾಡೋದ್ರ ಒಳಗೆ ಮಾಡ್ಕೋಬೇಕು ಅಂತ ಹೇಳುತ್ತೆ. ಆದರೆ ಇದು ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಮುಂದೆ ಹೆಂಗೆ ಆರ್ಥಿಕ 10% ಸೇರಿಸಲಾಯಿತು ಅಂತಕ್ಕಂಥದ್ದು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. 103ನೇ ತಿದ್ದುಪಡಿ ತಂದು ಏನು ಮಾಡ್ತೀವಿ, ಸರ್ಕಾರಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಕೊಡ್ತಕ್ಕಂಥದ್ದು ಒಂದು. ಯಾವಾಗ 2019ರಲ್ಲಿ ಅದು ಯಾವ ಕಾರಣದ ಮೇಲೆ ಕೊಟ್ಟರು ಅಂತ ಮುಂದೆ ತಿಳಿಸ್ತೇನೆ. ಬಟ್ ಇಲ್ಲಿ ಸೊ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಅದೇ ಸುಪ್ರೀಂ ಕೋರ್ಟ್ ಏನೈತೆ 50% ಅಂದರೆ ಈ 27% ಕೋಟಾಗೇನಿದೆ ಒ ಬಿ ಸಿಗೆ ಕೆನೆ ಪದರ ಕ್ರಿಮಿಲೇಯರ್ ಅಂತ ಹೇಳುತ್ತೆ. ಅಂದರೆ ದುಡ್ಡಿರೋರು, ಎಕನಾಮಿಕಲಿ ಚೆನ್ನಾಗಿರೋರಿಗೆ ಈ ಒಂದು ಒ ಬಿ ಸಿಲಿ ತರಂಗಿಲ್ಲ ಅಂತ ಹೇಳುತ್ತೆ. ಸೊ ಇದು ಕೂಡ ಇವಾಗಲೂ ಕೂಡ ಅದು ನಡೀತಾ ಇದೆ, ಫೈನ್. ಸೊ ಇನ್ನು ಸಂವಿಧಾನದಲ್ಲಿ ಏನೇನಿದೆ ನಮ್ಮ ಒಂದು ಆರ್ಟಿಕಲಲ್ಲಿ ಅಂತ ನೋಡೋದಾದ್ರೆ, ಸರ್ 15ನೇ ಆರ್ಟಿಕಲ್ಲು ನಿಮಗೆ ವೆರಿ ಇಂಪಾರ್ಟೆಂಟು.
ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡುತ್ತೆ. ಕ್ಲಾಸ್ 4 15ನೇ ನಮ್ಮ ಮೂಲಭೂತ ಹಕ್ಕಲ್ಲಿ ಕ್ಲಾಸ್ 4 ಏನಿದೆ, ನಮ್ಮ ಕ್ಲಾಸ್ 4ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಈ ಎಸ್ ಸಿ ಕ್ಯಾಟಗರಿಲಿ ಏನಿರುತ್ತೆ ಸರ್, ಅವ್ರಿಗೆ ಏನು ಮಾಡಬೇಕು ಸರ್, ಒಂದು ಎಜುಕೇಷನ್ ಸಿಸ್ಟಮಲ್ಲಿ ರಿಸರ್ವೇಷನ್. ಕ್ಲಾಸ್ 5 ಏನು ಹೇಳುತ್ತೆ, ಕ್ಲಾಸ್ 5 ಕೂಡ ಅದೇ ಹೇಳ್ತಕ್ಕಂಥದ್ದು ಅಂತಂದರೆ ಎಸ್ ಟಿ ಕ್ಯಾಟಗರಿಗೆ. ಈಗ ಕ್ಲಾಸ್ 6 ಏನು ಇದೆ ಅಲ್ಲ ಸರ್, ಕ್ಲಾಸ್ 6 ಏನಿದೆ, ಕ್ಲಾಸ್ 6 ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಂತ ತಂದಿರ್ತಕ್ಕಂಥದ್ದು. ಇದು ಶಿಕ್ಷಣ ಸಂಸ್ಥೆಗಳಿಗೆ, ಸರ್ಕಾರಿ ಉದ್ಯೋಗದಲ್ಲೂ 16ನೇ ಆರ್ಟಿಕಲ್ ಮಾತಾಡುತ್ತೆ ಉದ್ಯೋಗದ ಬಗ್ಗೆ, ಅಲ್ಲೂ ಕೂಡ ಕ್ಲಾಸ್ 4 16 4 ಮತ್ತು 5 6 ಅಂತ ಮಾಡಿದ್ದಾರೆ. ಈಗ ಕ್ಲಾಸ್ 6 ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂತಂದರೆ, 15 ಮತ್ತು 16ನೇ ಆರ್ಟಿಕಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಏನಿದೆ, ನಮ್ಮ ಆರ್ಥಿಕ ಹಿಂದುಳಿದ ಒಂದು ವರ್ಗದವರಿಗೆ 10% ರಿಯಾಯಿತಿಗೋಸ್ಕರ, ಮೀಸಲಾತಿಗೋಸ್ಕರ ಅದು ತಂದಿರ್ತಕ್ಕಂಥದ್ದು. ಸೊ ಇಲ್ಲ ಅದೊಂದೇ ಅಲ್ಲ, ಇನ್ನು ಕ್ಲಾಸ್ 15ನೇ ಆರ್ಟಿಕಲಿ ಕ್ಲಾಸ್ ಸಬ್ ಡಿವಿಷನ್ 4ಅಲ್ಲಿ ಏನು ಮಾಡುತ್ತೆ, ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಸೇವೆಗಳಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ರಿಸರ್ವೇಷನ್ ಕೊಡಬೇಕು ಅಂತ ಕೂಡ ಹೇಳುತ್ತೆ. ಮತ್ತು ಆ ಬಡ್ತಿ ಒಂದು ನೆಕ್ಸ್ಟು 77ನೇ ತಿದ್ದುಪಡಿಯಲ್ಲಿ ಏನು ಮಾಡುತ್ತೆ ಸರ್, ಅದು 4A ಅಂತಕ್ಕಂಥದ್ದು ಕೂಡ ಸೇರಿಸುತ್ತೆ. ಅಲ್ಲಿ ಬಡ್ತಿ ಮೀಸಲಾತಿ ಜೊತೆಗೆ ಈಗ ಹೋದ ವರ್ಷ ನೇಮಕಾತಿ ಆಗಿಲ್ಲ ಅಂದರೆ ಈ ವರ್ಷದ ಆ ಒಂದು ವೇಕೆನ್ಸೀಸ್ನು ಕೂಡ ತಗೋಬೋದು ಅಂತಕ್ಕಂಥದ್ದು ಹೇಳ್ತಾ ಹೋಗುತ್ತೆ. ಈಗ ಅನೇಕ ಒಂದು ಎಸ್ ಟಿಗಳಿಗೆ ವಿಧಿಗಳಿಗೆ ಏನು ಮಾಡುತ್ತೆ, ಒಂದಷ್ಟು ತಿದ್ದುಪಡಿಗಳು ಕೂಡ ಆಗ್ತಾ ಬರುತ್ತೆ. 85ನೇ ತಿದ್ದುಪಡಿ ಆಗಿರ್ಬೋದು, 81ನೇ ತಿದ್ದುಪಡಿ ಆಗಿರ್ಬೋದು, ಮೀಸಲಾತಿ ಬಡ್ತಿ ಬಗ್ಗೆ ಇದ್ರ ಬಗ್ಗೆ ಕೂಡ ಹೇಳ್ತಾ ಬರುತ್ತೆ. ಇಷ್ಟು ಒಂದೇ ಅಲ್ಲ, ಇನ್ನು ಶಾಸಕಾಂಗ, ಸಂಸತ್ತು ಮತ್ತು ರಾಜ್ಯಸಭೆಗಳಲ್ಲಿ ವಿಧಿ 334 ಅದ್ರ ಬಗ್ಗೆ ಮೀಸಲಾತಿ ಕೊಡಬೇಕು ಅಂತ ಹೇಳುತ್ತೆ. 330 ವಿಧಿಗಳ ಪ್ರಕಾರ ಸಂಸತ್ತಿನಲ್ಲಿ ಮತ್ತು 332ನೇ ವಿಧಿ ಪ್ರಕಾರ ರಾಜ್ಯ ವಿಧಾನಸಭೆಯಲ್ಲಿ ಎಸ್ಟಿಗೆ ಒಂದು ಏನು ಕಾನ್ಸ್ಟಿಟ್ಯೂಯೆನ್ಸಿನ ಕಾಯ್ದಿರಿಸಬೇಕು, ರಿಸರ್ವ್ ಮಾಡಬೇಕು ಅಂತ ಕೂಡ ಒಂದಷ್ಟು ಕಾನ್ಸ್ಟಿಟ್ಯೂಷನ್ ನಂಬರ್ ಕೂಡ ಕೊಡ್ತಾ ಹೋಗುತ್ತೆ. ಅಷ್ಟು ಅಲ್ಲದೆ ನಮ್ಮ ಒಂದು 3 ಟೈರ್ ಸಿಸ್ಟಮ್ ಪಂಚಾಯತ್ಗಳಲ್ಲೂ ಕೂಡ 243D ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡಬೇಕು. ಮತ್ತು ಪುರಸಭೆಗಳು ಕೂಡ 233T ವಿಧಿಯ ಪ್ರಕಾರ ಅವರಿಗೆ ಮೀಸಲಾತಿ ಕೊಡಬೇಕು ಅಂತ ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರಾವಿಷನ್ ಇದೆ. ಸೊ ಇದು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ಸ್ ಏನು ರಿಸರ್ವೇಷನ್ಗೋಸ್ಕರ. ಸೊ ಈಗ ನಾನು ಬರ್ತೇನೆ. ಈಗ 103 ನಮಗೆ ಆವಾಗ ಏನಾಗಿತ್ತು, ಇಂದ್ರಸಾನಿ ಕೇಸಲ್ಲಿ ತಳ್ಳಾಕಿತ್ತು. ಆಗ ಜಾತಿ ಆಧಾರದ ಮೇಲೆ ಮತ್ತು ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಎಕ್ಸ್ಟ್ರಾ 10% ಕೊಡಬೇಕು, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅಂತಕ್ಕಂಥದ್ದನ್ನು ತಳ್ಳಿ ಹಾಕಲಾಗಿತ್ತು. ಆದರೆ ಈಗ ಅರುಣ್ ಜೇಟ್ಲಿ ಅವರು 2019 ಅವರು ಹಣಕಾಸು ಸಚಿವರಾಗಿದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ವಿಧಿಸಿರುವ ಮೀಸಲಾತಿ ಮೇಲೆ 50% ಮಿತಿ ಜಾತಿ ಆಧಾರಿತ ಮೀಸಲಾತಿಗೆ ಮಾತ್ರ ಅದು ಅಂತ ಹೇಳಿ ವಾದಿಸ್ತಾರೆ. ಮತ್ತು ಇದು ಕೂಡ ಕೋರ್ಟಲ್ಲಾಗುತ್ತೆ. ಬಟ್ ಏನು ಮಾಡ್ತಾರೆ ಅದಕ್ಕೆ ಅಂದರೆ, ಇವರು ಆವಾಗ 1991 ಮತ್ತು 3 ಅವರು ಅಮೆಂಡ್ಮೆಂಟ್ ಮಾಡಿರಲ್ಲ. ಆದರೆ ಇವಾಗ ಏನು ಮಾಡ್ತಾರೆ, 15ನೇ ಆರ್ಟಿಕಲ್ಗೆ ಸಬ್ ಕ್ಲಾಸ್ 6 ಮತ್ತು 16ನೇ ಆರ್ಟಿಕಲ್ಗೆ ಸಬ್ ಕ್ಲಾಸ್ 6 ಸೇರಿಸಿ ಏನು ಮಾಡ್ತಾರೆ, ವಿಧಿಗಳಿಗೆ ಅಮೆಂಡ್ಮೆಂಟ್ ಮಾಡಿ ಏನು ಮಾಡ್ತಾರೆ, ಈಗ ಆರ್ಥಿಕ ದುರ್ಬಲ ವಿಭಾಗದವ್ರಿಗೂ ಕೂಡ ಮೀಸಲಾತಿ ಕೊಡಲಾಗತ್ತೆ ಅಂತ ಹೇಳ್ತಾರೆ. ಸೊ ಇದು ಅಮೆಂಡ್ ಮಾಡೋದ್ರಿಂದ ಸರ್ಕಾರದಲ್ಲಿ ಕೇಸ್ ನಿಂತ್ಕೊಳ್ಳಲ್ಲ. ಯಾಕಂದರೆ ನಮ್ಮ ಸಂವಿಧಾನವನ್ನೇ ಅವರು ತಿದ್ದುಪಡಿ ಮಾಡಲಾಗಿದೆ, ಆವಾಗ ಮಾಡಿರಲಿಲ್ಲ. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಸೊ ಇಲ್ಲೇನು ಅಂತಂದರೆ, ಮೀಸಲಾತಿ ಹೆಂಗೆ ಕೊಡ್ತಾರೆ, ಹೆಂಗೆ ನಡ್ಕೊಂಡ್ಬಂದಿದೆ, ಸೊ ಏನಕ್ಕೆ ಕೊಡ್ತಾ ಇದ್ದಾರೆ, ಹೆಂಗೆ ಇದಾಗುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ಸ್ಟಾರ್ಟಿಂಗೇ ಒಂದು ಇಮೇಜ್ ತೋರಿಸ್ದೆ. ಆ ಒಂದು ಫಿಗರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮೀಸಲಾತಿ ಯಾವಾಗ ಬೇಕು, ಯಾವಾಗ ತೆಗಿಬೇಕು. ಸೊ ಇಲ್ಲಿ ನಿಮ್ಮ ಅನಿಸಿಕೆಗಳೇನು, ಮೀಸಲಾತಿ ಕೊಡಬೇಕಾ, ಕೊಟ್ಟರು ಯಾವ ಆಧಾರದ ಮೇಲೆ ಕೊಡಬೇಕು. ಸೊ ಜಾತಿಗಳಲ್ಲೇ ಈಗ OBC ಕ್ರಿಮಿಲೇಯರ್ ಕೆನೆ ಆಧಾರಿತ ಅಂತೇನಿದೆ, ಎಸ್ ಸಿ ಎಸ್ ಟಿಗಳಲ್ಲೂ ಅದು ಬರಬೇಕಾ. ಸೊ ಇವೆಲ್ಲ ನಿಮಗೆ ಏನು ಅನಿಸಿಕೆ ಹೇಳಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಧಾರಾಳವಾಗಿ ತಿಳಿಸ್ಬೋದು ಅಂತ ಹೇಳ್ತಾ ಇಲ್ಲಿ ನಾನು ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನೀವು ಜಾಯ್ನ್ ಆಗ್ಬೋದು. ಈ ವಿಡಿಯೋ PDF ಬೇಕು ಅಂತಂದರೆ ಪುನೀತ್ ಫೋರಮ್ ಅಂತಿದೆ, ಓಕೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಸ್ನೇಹಿತರೆ, ಜಾಯ್ನ್ ಆಗಿ ಪುನೀತ್ ಫೋರಮ್ ಅಂತ ನನ್ನ ಫಾಲೋ ಮಾಡ್ಕೋಬೋದು. ಈ ವಿಡಿಯೋ PDF ಕೂಡ ನಿಮಗೆ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.